ಸಿನಿಮಾ ಎಲ್ಲ ಇಡೀ ಚಿತ್ರತಂಡ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಹಾಕಿದಾಗ ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ 100% ಬೆನ್ ತಟ್ಟಿ ಮುಂದೆ ಕಲಿಸಿದ್ದೀರಾ. ಅದೇ ಒಂದು ಸಾಲಿನಲ್ಲಿ ನಮ್ಮ ಸೂತ್ರಧಾರಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ. ಯಾಕಂದರೆ ನೋಡಿ, ನಾನು ಇದೇನೋ ಇದ್ದೀನಿ, ನಾನು ಅಂದರೆ ಏನು ಗೊತ್ತಾ, ಈಗ ಸೀನಿಯರ್ ನಮ್ಮ ವಾಸಣ್ಣ ಅಂತವರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ, ಇಲ್ಲ ಈ ತಪ್ಪುಗಳಿದೆ, ಇಲ್ಲ ಇದು ಈ ಥರ ಮಾಡಬಾರ್ದಾಯ್ತು. ನಾನು ಎಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ, ರಾಕ್ಷಸ್ ಎಲ್ಲದರಲ್ಲೂ ಅವ್ರು ಸಜೆಷನ್ ಮಾಡಿದ್ರು. ಬಟ್ ಈ ಸಿನಿಮಾನು ಅವರು ಕರೆದು ಹೇಳಿಲ್ಲ, ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ. ಯಾಕಂದರೆ ಒಂದು ಅಪ್ರಿಷಿಯೇಷನ್ಸ್ ಏನಿದೆಯಲ್ವಾ, ನಮ್ಮ ಮೀಡಿಯಾ ಆದಮೇಲೆ ನೆಕ್ಸ್ಟ್ ಜನ ಅಪ್ರಿಷಿಯೇಷನ್ಸ್ ನೀವು ನೋಡಿದ್ರಿ, ತುಂಬ ಅದ್ಭುತವಾಗಿ ಆಗ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ಸು ಪಿಕಪ್ ಆಗ್ತಿದೆ. ಒಂದು ಹೊಸ ಹೀರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟು. ಬಟ್ ನಮ್ದೇನಂದರೆ 200 ಚಿತ್ರಮಂದಿರಗಳಿಗಿನ್ನ ಜಾಸ್ತಿ ಸಿನಿಮಾ ಥಿಯೇಟರ್ಗಳಲ್ಲಿ ಹಾಕ್ಬಿಟ್ಟಿದ್ವಿ ಸಿನಿಮಾ. ಬಟ್ ಇವಾಗ ಏನಾಗ್ತಿದೆ, ಎಲ್ಲ ಥಿಯೇಟರ್ಸ್ನ ಸ್ವಲ್ಪ ಈ BNC ಸೆಂಟರ್ಸ್ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕಿಂದ ಮಲ್ಟಿಪ್ಲೆಕ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್. ಯಾಕೆಂದರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಏನಿದೆಯೋ ಅದನ್ನು ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇ, ನಾನು ಅವತ್ತಿನ ಹೇಳ್ತಿದ್ದೆ, ಬ್ರದರ್ ಫ್ರಮ್ ಅನದರ್ ಮದರ್ ಥರ ಪ್ರತಿಯೊಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತು ಅವ್ರದ್ದಾಯ್ತು ಅಂತ ಹೋಗದೆ ಪ್ರತಿಯೊಂದು ಕ್ಷಣ ನೈಟ್ ನೋಡಿ ಇಲ್ಲೇ ಈ ಸೋಫಾದಲ್ಲೇ ಮಲ್ಕೊಳ್ಳೋರು, ಬಂದು ಬೆಳಿಗ್ಗೆ ಬಂದ್ಬಿಟ್ರೆ ರಾತ್ರಿವರೆಗೂ ಇಲ್ಲೇ ಇರೋರು. ಈ ಥರ ಒಂದು ಆನೆಸ್ಟಾಗಿ ಅವರು ಡೆಡಿಕೇಶನ್ನು, ಆನೆಸ್ಟು ಅವ್ರಿಗೇನು ಕೆಲಸ ಮಾಡ್ಬೇಕು ಅನ್ಸಿದೆ ಎಲ್ಲ ಆನೆಸ್ಟಾಗಿ ಮಾಡಿದ್ದಾರೆ. ಅವ್ರ ಪ್ರಯತ್ನ 100% ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಅಪೂರ್ವ, ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ನಾನು ಸುಮಾರು ಜನ ನೋಡ್ತಿರ್ತೀನಿ, ಈ ತುಂಬ ಆರ್ಟಿಸ್ಟ್ ಕೋಪ್ರೇಟ್ ಮಾಡಲ್ಲ, ಪ್ರಮೋಷನ್ಸ್ ಬರಲ್ಲ ಅಂತ. ಬಟ್ ಅಪೂರ್ವ ಅಂತೂ ವೆರಿ ಗ್ರೇಟ್ಫುಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ಪ್ರತಿಯೊಂದು ಕಡೆ ಅಂದರೆ ನಾವು ತಿರುಪತಿ ಮೆಟ್ಲತ್ತ ಹೇಳಿದ್ವಿ, ಅಮ್ಮ ನೀನು ಹತ್ತಕ್ಕಾಗಿಲ್ಲ ಪರವಾಗಿಲ್ಲ, ನೀನು ಕಾರಲ್ಲಿ ಮೇಲೆ ಹೋಗು, ನಾವು ಹತ್ಬಿಟ್ಟು ಬರ್ತೀವಿ ಅಂದರೆ, ಇಲ್ಲ ಸರ್ ನೀವೆಲ್ಲ ಹತ್ತಾ ಇದ್ದೀರಾ, ನಾನು ನಿಮ್ಮ ಜೊತೆ ಹತ್ತೀನಿ ಅಂದರೆ ಪ್ರತಿಯೊಂದು ಹೆಜ್ಜೆಯನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಪ್ರತಿಯೊಂದು ಕಡೆನೂ. ಆಮೇಲೆ ಎಲ್ಲ ಥಿಯೇಟರ್ ವಿಸಿಟು ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು, ಅಂದರೆ ಸರ್ ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತೇಳಿ ಎಲ್ಲ ಇನ್ಪುಟ್ಸು ಕೊಟ್ಟು ಈ ಥರ ಒಂದು ಟೀಮ್ ವರ್ಕ್ ಆಗಿ ತುಂಬ ಸಪೋರ್ಟಿವ್ ಆಗಿ ನಿಂತ ನನ್ನ ಹೀರೋಯಿನ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಕ್ಸಸ್ ಮೀಟು ಇವತ್ತು ಹೇಳ್ತಿರೋ ಥ್ಯಾಂಕ್ಸ್. ಯಾಕಂದರೆ ಸಿನಿಮಾ ಕಮರ್ಷಿಯಲಿ ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋ ಭಯ ಇತ್ತು. ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ, 100% ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ. ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟಾಗಿ ನಿಂತವರು ನಮ್ಮ ಸಂಜಯ್ ಗೌಡರು, ನಮ್ಮ ರಾಜೇಶ್ ಸರು, ಮತ್ತು ಇನ್ನೂ ಕೆಲವು ಸ್ನೇಹಿತರು, ರಮೇಶ್ ರೆಡ್ಡಿ ಸರ್ ಆಗ್ಬೋದು, ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟಾಗಿ ನಿಂತು, ಅಂದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ PRO ವೆಂಕಟೇಶ್ ಅಣ್ಣನ ಮಾತ್ರ. ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ, ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶಣ್ಣ. ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ಬರು, ಅಂದರೆ ನಾನು ಹೇಳ್ತಾ ಇರೋದು ಪ್ರತಿ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಿಂದ, ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಇದ್ದಾರೆ. ಈ ಸೂತ್ರಧಾರಿ ಸಾಂಗ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಹೋದ್ರು ಆ ಸಾಂಗ್ಗೆ ಎಲ್ಲ ಕಡೆ ಗುಣಗ್ತಾ ಇದೆ. ಸೂತ್ರಧಾರಿ ತುಂಬ ದೊಡ್ಡ, ನನಗೆ ಖುಷಿ ಕೊಟ್ಟಂಥ ಸಾಂಗ್, ಅದು ದೊಡ್ಡ ಹಿಟ್ಟು ಆಗಿದೆ. ಥ್ಯಾಂಕ್ ಯು ವಿಜಯೇಶ್ವರ್. ಮತ್ತು ಇನ್ನು ನನ್ನ ಎಲ್ಲ ಚಿತ್ರತಂಡ, ಕಿರಣ್ ಪಾಪ ಫಸ್ಟು ಸಿನಿಮಾ ನಂಬಿ ಕೊಟ್ಟಿದ್ದೀನಿ, ಬಟ್ ಅವ್ನು ಉಳಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ನನಗೆ ಸಿನಿಮಾ, ಯಾಕಂದ್ರೆ ನೋಡಿ ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನಿಮಾ ಮುಗ್ದೋದ್ಮೇಲೆ ಅವ್ರೊಂದು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಥರ 4 ಜನ 4 ಕಡೆ ಆಗೋಗಿರ್ತಾರೆ. ಬಟ್ ನಮ್ಮ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಹೆಂಗೆ ಇತ್ತೋ ಅದೇ ಥರ ನಾವು 4 ಜನ ಹಂಗೆ ಇದ್ದೀವಿ. 4 ಪಿಲ್ಲರ್, ಹೀರೋಯಿನ್ನು, ಡೈರೆಕ್ಟ್ರು, ಪ್ರೊಡ್ಯೂಸರ್, 4 ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ. ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು, ಅದು ಬೇರೆ. ಬಟ್ ಈ 4 ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ. ಅದಕ್ಕೆ ಕಿರಣ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟು. ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಆಲ್ ದಿ ಬೆಸ್ಟ್ ಕಿರಣ್ ನಿನಗೂ. ಆಮೇಲೆ ನನ್ನ ವೈಫು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲದಕ್ಕೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ. ಎಲ್ಲಿ ಎಷ್ಟು ಗಂಟೆಗೆ ಹೋದ್ರು ಕೇಳಲ್ಲ, ಎಷ್ಟು ಗಂಟೆಗೆ ಬಂದರೂ ಕೇಳಲ್ಲ, ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ. ಆಮೇಲೆ ನನ್ನ ಟೀಮು ಎಂಟೈರು, ಕಾರ್ತಿಕ್ ಮತ್ತು ನೀಲು,
ಬಸವರಾಜು, ಪ್ರತಿಯೊಬ್ಬರು, ಜ್ಯೋತಿ, ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮಲ್ಲಿ. ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ. ಚಂದನ್ ಬ್ರೋ ದಯವಿಟ್ಟು ಬನ್ನಿ. ತಬಲಾ ನಾಣಿಯವರು ಅಷ್ಟೇ ವೆರಿ ಇಂಪಾರ್ಟೆಂಟು, ಒಳ್ಳೆ ಪಾತ್ರನ ಪೋಷಿಸಿದ್ದಾರೆ. ಇಡೀ ಸಿನಿಮಾದಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ತಬಲಾ ನಾಣಿ ಸರ್. ಅಪ್ಪು ಚಂದೇಗೌಡರು.